ಹೋದ್ರೂ ಅಲ್ಲಿಗೆ ಎಲ್ಲರೂ ತಲುಪ್ತದೆ, ಇದು ಹೋದ್ರೂ ಎಲ್ಲೆಲ್ಲರೂ ತಲುಪ್ತದೆ. ಬನ್ನಿ ಸ್ವಲ್ಪ ಕಾಡು ಕಡೆ ಹೇಗೆ ಹೋಗೋಣ ಅಲ್ವಾ. ಸೊ ಈ ವಿಡಿಯೋ ಸ್ವಲ್ಪ ಲೆಂತಿಯಾಗಿರ್ಬೋದು ಆಯಿತಾ, ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ದಿಸ್ ಇಸ್ ಸಮಥಿಂಗ್ ಬ್ಯೂಟಿಫುಲ್ ಬ್ರೋ, ಬ್ಯೂಟಿಫುಲ್. ನಾನೀಗ ಹೋಗಿದ್ದೆಲ್ಲ ಟೆಂಪಲ್, ಅದು ಶಿವನ್ ಟೆಂಪಲ್ ಅನಿಸುತ್ತೆ. ಅದನ್ನು ಯಾಕೆ ಜಾಸ್ತಿ ಯಾರ ಕೈಲಿ ಎಕ್ಸ್ಪ್ಲೋರ್ ಮಾಡಲಿಲ್ಲ ಅಂತ ಹೇಳಿದರೆ, ಅಲ್ಲಿ 4 ವೀಲ್ಸ್ ಹೋಗೋದಿಲ್ಲ, ಟೂರಿಸ್ಟ್ಗಳಿಗೆ ಆಕ್ಸೆಸಬಲ್ ಇಲ್ಲ. ಸೊ ಅಲ್ಲಿ ಸುತ್ತಮುತ್ತ ಇರೋರಿಗೆ ಅಥವಾ ಹತ್ರ ನೆಂಟರುಗಳು ಅವರು ಇರೋರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ಲಿ ಏನೋ ಒಂದು ಇದೆ ಅಂತ. ನಮ್ಮ ಕಡೆ ಎಲ್ಲ ಈ ಥರದ್ದು ಇದ್ದುಬಿಟ್ಟು ರೋಡ್ಗಳು ಬೇರೆ ಚೆನ್ನಾಗಿದೆ. ನಮ್ಮ ಕಡೆ ಎಲ್ಲ ಅಲ್ಲೇ ಟೆಂಟ್ ಹಾಕ್ಬಿಡ್ತಿದ್ರು, ಪಾರ್ಟಿ ಗೀಟಿ ಮಾಡ್ಕೊಂಡು. ಅದಕ್ಕೆ ಆ್ಯಕ್ಚುಲಿ ಇಂಥ ಜಾಗಗಳಿಗೆ ರೋಡ್ ಇರಬಾರ್ದು, ರೋಡ್ ಇದ್ದರೆ ಕೆಲಸ ಕೆಟ್ಟೋಯ್ತು. ಇವತ್ತಂತೂ ಒಂದು 2 ಒಳ್ಳೆ ಫೋಟೋ ಸಿಕ್ತು ನನಗೆ ಅಪ್ಲೋಡ್ ಮಾಡೋಕ್ಕೆ ಆಫ್ಟರ್ ಎ ವೆರಿ ಲಾಂಗ್ ಟೈಮ್. ನನಗೆ ಅದೇನು ಗೊತ್ತಿಲ್ಲಪ್ಪ, ನನ್ನ ಫೋಟೋ ನಾನು ತಗೊಂಡ್ರೆ ಮಾತ್ರ ನನಗೆ ಸಮಾಧಾನ ಆಗೋದು. ದಿವಸ ಈಗ ತೆಗೆದಿದ್ದು ಸಮಾಧಾನ ಆಗಲಿಲ್ಲ, ಬಟ್ ಓಕೆ. ಸೊ ಹೇಗೆ ಅನ್ನಿಸ್ತಿದೆ ವೀಡಿಯೋ, ಹೇಗೆ ಅನ್ನಿಸ್ತದೆ ಕಂಟೆಂಟ್ಸ್, ಈಗ ಎಲ್ಲ ಒಂದು ರೌಂಡ್ ಕಮೆಂಟಲ್ಲಿ ಹಾಕ್ಬಿಡಿ, ನನಗೂ ಖುಷಿ ಆಯ್ತದೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳು ಬರೋಕ್ಕಿದೆ. ಆ್ಯಕ್ಚುಲಿ ತುಂಬ ದೊಡ್ಡ ವೀಡಿಯೋಗಳೇ ಬರೋಕ್ಕಿದೆ ಇನ್ನು. ಅಷ್ಟರೊಳಗಡೆ ನಮ್ಮ ಈ ಡಾರ್ಲಿಂಗ್ ಕೂಡ ರೆಡಿ ಆಗಬೇಕಲ್ವ. ಗುಂಡಿ ಗುಡುಕು ಇರುವುದೇ ಗೊತ್ತಾಗೋದಿಲ್ಲಲ್ಲ ಮಾರ್ರೆ, ಎಂಥ ಅವಸ್ಥೆ ಮಾರ್ರೆ. ಈ ಶೇಡ್ಸ್ ಹಾಕೊಂಡ್ರೆ ಅದೊಂದು ತಲೆನೋವು. ಬ್ಲೂ ಕಲರ್ ಶೇಡ್ಸ್ ಹಾಕೊಂಡಿದ್ದೀನಿ ಆಯಿತಾ, ಲಿಟ್ರಲಿ ಗುಂಡಿ ಏನು ಗೊತ್ತೇ ಆಗೋದಿಲ್ಲ. ಹತ್ರ ಹೋದ್ಮೇಲೆ ಐ ಆಮ್ ಹಿಯರ್ ಅಂತ ಕೈ ಎತ್ತಿ ತೋರಿಸ್ತದೆ ಗುಂಡಿಗಳು. ಹಂಗೋ ಹಿಂಗೋ ಅಂತೇಳಿ ನಾವೀಗ ಆ್ಯಕ್ಚುಲಿ ನಂಜರೇಬಣ್ಣ ಬಂದು ತಲುಪಿದ್ವಿ. ಆ್ಯಂಡ್ ಈಗ ನಾವು ಹೋಗ್ತಿರೋದು ಕುಶಾಲನಗರ ಕಡೆಗೆ. ಸ್ವಲ್ಪ ಕೆಲಸಗಳಿದೆ. ಅದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಅಂದರೆ, ಲೈಕ್ ನಾನು ಒಂದು ಸಲ ಹೇಳಿದ್ದೆ ಪ್ರೀವಿಯಸ್ ಯಾವ ವ್ಲಾಗಲ್ಲಿ ಅಂತ ನನಗೂ ಯೋಚನೆ ಇಲ್ಲ, ಬಟ್ ಹೇಳಿದ್ದೆ ಈ ನನ್ನ ಗೋಪ್ರೋ ಏನಿದೆ ಇದಕ್ಕೊಂದು ಫ್ರಂಟ್ ಟೆಂಪರ್ ಗ್ಲಾಸು, ಬ್ಯಾಕ್ ಅಂದರೆ ಫ್ರಂಟ್ ಲೆನ್ಸ್ಗಿರೋ ಒಂದು ಟೆಂಪರ್ ಗ್ಲಾಸ್, ಫ್ರಂಟ್ ಡಿಸ್ಪ್ಲೇ, ಬ್ಯಾಕ್ ಡಿಸ್ಪ್ಲೇ ಎಲ್ಲದಕ್ಕೊಂದು ಟೆಂಪರ್ ಗ್ಲಾಸ್ ಬೇಕು ಅಂತ ಹೇಳ್ಬಿಟ್ಟು ಸೊ ಆರ್ಡ್ರ್ ಮಾಡಿದ್ದೆ. ಇವತ್ತು ರೀಚ್ ಆಗಿದೆ. ಅದನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಸಲ ಇದಕ್ಕೆ ಇನ್ಸ್ಟಾಲ್ ಮಾಡಿ, ಅದೊಂದು ಕೆಲಸ ಬಾಕಿ ಇದೆ. ಅದೊಂದು ಮಾಡಲೇಬೇಕು ಗುರು, ಬಿಕಾಸ್ ಕೈಂಡ್ ಆಫ್ ಏನು ಗೋಪ್ರೋ ಇಸ್ ವೆರಿ ಇಂಪಾರ್ಟೆಂಟ್ ಟು ಮೀ ಎಟ್ ದಿಸ್ ಮೂಮೆಂಟ್. ಈಗ ಅದಕ್ಕೋಸ್ಕರ ಪ್ರೊಟೆಕ್ಟ್ ಮಾಡಲೇಬೇಕಾಗುತ್ತೆ. ಸೊ ಇಷ್ಟೊತ್ತಾಗಿ ಎಷ್ಟು ಕಿಲೋಮೀಟ್ರ್ ಆಯಿತು ಅಂತ ಕೇಳಿದರೆ ಬರೀ 15 ಕಿಲೋಮೀಟ್ರ್ ಆಯಿತು ಅಷ್ಟೇ, ಅಲ್ಲಿ ಹಾಕಿದ ಮೇಲೆ ಅಂತ. ಇದು ಆ್ಯಕ್ಚುಲಿ ನನ್ನ ಫ್ರೆಂಡದು ಹಾರ್ನ್ಬಿಲ್ ಅಡ್ವೆಂಚರ್ಸ್. ಹೋಗೋಣ ಯಾವಾಗಾರು ಒಂದು ಸಲ ಟೈಮ್ ಮಾಡ್ಕೊಂಡು ಒಂದು 4-5 ಹುಡುಗರನ್ನ ಜೊತೆಲಿ ಹಾಕ್ಕೊಂಡು ಹೋಗೋಣ, ಫುಲ್ ಮಜಾ ಮಾಡಿಬಿಟ್ಟು ಬಂದರೆ ಆಯ್ತು. ಅಲ್ಲಿಗೆ ನನ್ನ ಬ್ಲಾಗ್ಸ್ಗಳಿಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಚಾರ್ಜ್ ಬೇರೆ ಕಮ್ಮಿ ಆಗೋಕ್ಕಾಯಿತು. ನೀನು ಕುಶಾಲನಗರ ಟೌನಿಗೆ ಹೋಗೋಣ. ನಾವೀಗ ಆ್ಯಕ್ಚುಲಿ ಕುಶಾಲನಗರ ರೀಚ್ ಆಗಿದ್ದೀವಿ. ಇಲ್ಲಿಂದ ಅಮೆಝಾನ್ ಆಫೀಸಿಗೆ ಹೋಗ್ಬಿಟ್ಟು ನಮಗೆ ಬೇಕಾದ ಅದೇ ಟೆಂಪರ್ ಗ್ಲಾಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ವಾಪಸ್ ಹೊರಡೋಣ. ಈ ರೋಡ್ ಬಂದು ರಥ ಬೀದಿ ಅಂತ, ಒಂಥರ ಕೊಡಗುದು ಚಿಕ್ಕಪೇಟೆ ಇದ್ದಂಗೆ. ಕೊಡಗುದು ಅಂತ ಹೇಳಲ್ಲ, ಕುಶಾಲನಗರದ್ದು ಚಿಕ್ಕಪೇಟೆ ಇದ್ದಂಗೆ ಎಲ್ಲ ಸಿಗುತ್ತೆ ಗುರು. ಸೊ ಪಾರ್ಸೆಲ್ ಸಿಕ್ಕಿದೆ ಟೆಂಪರ್ ಗ್ಲಾಸು. ನೋಡೋಕ್ಕೆ ಮೊಬೈಲ್ ಟೆಂಪರ್ ಗ್ಲಾಸ್ ಅಂತ ತೋರಿಸ್ತಾ ಇದ್ದಾರೆ. ಸೊ ಏನು ಕತೆ ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಬಿಡೋಣ, ಯಾಕೆ ಸುಮ್ಮನೆ ತಲೆನೋವಲ್ವ. ಬರೀ ಬಾಕ್ಸ್ ಮಾತ್ರ ಕೊಟ್ಟು ಕಳಿಸಿದ್ರು ಅನಿಸುತ್ತೆ. ಓ ಲಿಸ್ಟೇಟ್ ಏನೆಲ್ಲ ಇದೆ, ಇದು ಸ್ಟಿಕ್ಕರ್ಗಳಿದೆ, ಇದೇನೋ ಒಂದಿದೆ, ಸುಮಾರು ಏನೆಲ್ಲ ಕೊಟ್ಟಿಯಾನೆ. ಹುಷಾರಾಗಿರ್ಬೇಕಾದ್ರೆ ಸೇಫಾಗಿ ಬ್ಯಾಗ್ ಒಳಗೆ ಹಾಕೊಂಬಿಡೋಣ. ನಮ್ಮ ಜೀಪದು ಅವಸ್ಥೆ ನೋಡಿಲ್ಲ ಒಂದು ಸಲ, ಫುಲ್ ಅಂದರೆ ಫುಲ್ಲು ಧೂಳಾಗೋಗ್ಬಿಟ್ಟಿದೆ. ಎಲ್ಲ ಈ ರೋಡಲ್ಲಿ ಓಡಾಡಿಬಿಟ್ಟೆ ಆಗಿರೋದು. ಸೊ ಪ್ರೀವಿಯಸ್ ವ್ಲಾಗ್ ಕಂಟಿನ್ಯೂ ವೀಡಿಯೋ ಮಾಡ್ತಾಯಿದ್ದೀನಿ. ಐ ಮೀನ್ ಪ್ರೀವಿಯಸ್ ಅದೇ ಅನ್ಎಕ್ಸ್ಪ್ಲೋರ್ಡ್ ಟೆಂಪಲ್ ಇತ್ತಲ್ಲ, ಅದು ಆದಂಗೆ ಅದನ್ನು ಅಲ್ಲಿಗೆ ಎಂಡ್ ಮಾಡಿದೆ. ಅದೇ ವೀಡಿಯೋನ ಪುನಃ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಈಗ ಇವತ್ತು ಬಂದು ಥರ್ಸ್ಡೇ ಮಾರ್ನಿಂಗ್ 9:15 ಆಗಿದೆ ಟೈಮು. ಹಾಗೆ ಒಂಚೂರು ಇದನ್ನೆಲ್ಲ ಹರಿಗಿಬಿಟ್ಟು ಹೋಗೋಣ ಅಂತೇಳಿ ಬಂದೆ. ಹಾಗೆ ಜೀಪ್ ನೋಡಿದರೆ ಹೆವಿ ಧೂಳು ಹಿಡ್ದೋಗಿದೆ.